ಇವತ್ತು ನಿನ್ನ ಕಡದು ಹೆಡಿಗೆ ತುಂಬಿಡ್ತೀನಿ ಮಗನ. ಏನ ಇವನ ಸಾಯಿಸಿ ನೀ ಯಾಕ ಪಾಪ ಕಟ್ಕೊಂತಿ? ಶಿಕ್ಷೆ ಕೊಡಾಕ ನಾವ್ ಯಾರೇನ? ಇವ್ನ ಶಿಕ್ಷೆ ಕೊಡಾಕಂತ ಏನ ಕಾನೂನು ಐತಿ. ಇವನ್ನ ಪೊಲೀಸರಿಗೆ ಹಿಡಿದು ಕೊಡೋಣ. ಇಲ್ಲೇ ಪಟ ಪಟ ಪಾವಿ, ಇದು ಬರೋಬ್ಬರಿ ಇರಂಗಿಲ್ಲ ನೋಡ. ಮತ್ತ ಬಾಯನ್ ಹಲ್ಲು ಉದುರ್ಸಿನಿ, ಚಂದ ಮಾತಾಡಕ್ ಕಲ್ಕೋ. ಮೊದ್ಲೇಕ ಹೆಣ್ಮಕ್ಳಿಗೆ ಗೌರವ ಕೊಡೋದನ್ನ ಕಲ್ಕೋ. ಏನ ಇವನ ಪೊಲೀಸರಿಗೆ ಹಿಡಿದು ಕೊಡು. ಇವನೊಬ್ಬವನ್ನ ಹಿಡಿದು ಕೊಡಂಗಿಲ್ಲ. ಈ ಹೆಣ್ಮಾಳನು ಕೈವಾಡ ಐತಿ, ಇದು ಈಗಿನ ಹಿಡಿದು ಕೊಡ್ತೀನಿ. ಹಂಗತಿ ಮಾಡಕ್ ಹೋಗ್ಬೇಡ್ರಿ. ಎಷ್ಟ ಮಾಡಿದ್ರು ಆಕಿ ನನ್ ಬೆನ್ನಿ ಬಿದ್ದಾಕಿ. ಆಕಿ ಪಾಪ, ಆಕಿ ಸುತ್ತ, ಆಕಿನ ಕೈ ಬಿಟ್ಟು ಬಿಡ್ರಿ. ನೋಡು, ನೀ ಕೆಡಕ್ ಬಯಸಿದ್ರು ನಿಮ್ ತಂಗಿ ಅದಕ್ಕೆ ನಿನಗೆ ಒಳಿತ ಬಯಸಾಕತ್ತಾಳ. ಇಂಥ ತಂಗಿಗೆ ಮೋಸ ಮಾಡಕ್ ಹೊಂಟಿದ್ದೆಲ್ಲ ನೀನೆಂತ ಅಕ್ಕ? ಪಾರೋರ್ ಇವ್ರಿಗೆ ಸಂಬಂಧಗಳ ಬೆಲೆನ ಗೊತ್ತಿಲ್ಲ. ಏನ್ ಹೇಳಿದ್ರ ಏನು ಬೋರ್ಗಲ್ ಮ್ಯಾನ್ ನೀರ್ ಸುಡ್ದಂಗ. ಇನ್ನು ಏನ್ ಮಕ ನೋಡ್ಕೊಂತ ನಿಂತಿ? ಹೊಂಡವ ಮಾತಾಯಿ ಹೊಂಡ. ಪಾರ್ವತಿ ಅವ್ರ, ನೀವು ನೀಲಾನ ಕರ್ಕೊಂಡು ಮನೆಗೆ ಹೋಗ್ರಿ. ನಾ ಇವನ್ನ ಪೊಲೀಸರಿಗೆ ಒಪ್ಪಿಸಿ ಬರ್ತೀನಿ. ಏನ ಇವ ಬಾಳ ಖತರ್ನಾಕ್ ಅದನ? ನನಗೂ ಗೊತ್ತೈತಿ ಇವ ಏಟ್ ಖತರ್ನಾಕ್ ಅದನ ಅಂತೇಳಿ. ಅದಕ್ಕ ಮಾವುಗಳನ್ನ ಇಲ್ಲೇ ಬರೀ ಹೇಳಕ್ ಹೇಳಿನಿ. ಬಂದ್ ಹೇಳ್ಕೊಂಡು ಹೋಗ್ತಾರ, ನೀವು ಮಧ್ಯಕ್ಕೆ ಕರ್ಕೊಂಡು ಹೋಗ್ರಿಕಿನ. ಹುಷಾರ ಏನ? ಇವನ್ ಕೈಲಿ ಏನು ಮಾಡಕ್ ನೀಗತ್ತ? ಏನೇನು ನೀಗಂಗಿಲ್ಲ ಇವಂಗ. ಅಂದಲ್ಲಿನ ನೀಲಾನ ಹೊತ್ಕೊಂಡ್ಬಂದ್ ಲಗ್ನ ಆಗಕ್ ಹೊಂಟಿದ್ದ. ಅಟ್ಟ ಧೈರ್ಯ ಐತನ ಈ ನನ್ ಮಗಗ. ನೀವು ಹುಷಾರ. ನೀಲಾ, ನೀವ್ ಇನ್ನು ಹೆದ್ರಕ್ ಹೋಗ್ಬೇಡ್ರಿ, ಮನಿಗ್ ಹೋಗ್ರಿ. ಪಾಪ ಸಕ್ಕುಬಾಯಿ ಅಂಟಿ ಅದ, ನಿಮ್ ದಾರಿ ಕಾಯ್ತಿರ್ತಾರ. ಎಲ್ಲಿ ಹೋದ್ರು ಏನು ಅಂತೇಳಿ ಪಾಪ ಅವರು ಕಳವಳ ಮಾಡ್ಕೊಂತಿರ್ತಾರ. ನೀವು ಮನಿಗ್ ಹೋಗ್ರಿ. ನೀಲಿ ಬಾ, ಮನಿಗೆ ಹೋಗಂಬ ನಾವು. ಪಾರಿ ಇವತ್ತೇನಾರ ನೀವು ಬರ್ಲಿಕ್ಕಂದ್ರ ನನ್ನ ಬಾಳೆ ಹಾಳ ಹೋಗಿತ್ತಲೆ. ಇವ ನನಗೂ ಗೊತ್ತಿದ್ದಿಲ್ಲ. ನನ್ಗ ಇವ ಅಣ್ಣ ಅಂದ ಹಿಂಗ ಹಿಂಗ ಅಂತೇಳಿ ನಾ ಗಿರ್ನಿಗೆ ಹೊಂಟಾಕಿ. ನನಗೂ ಸಮಾಧಾನ ಇಲ್ವಾ, ಗಿರ್ನಿಗೆ ಹೋಗುದ್ ಬಿಟ್ಟ ಒಂದ್ ಹುಡುಗಿನ ಕಳಿಸಿದ್ನೆ. ಇತ್ತ ಓಡಿ ಬಂದ್ ನೋಡ್ ನಾನು. ಆದ್ರೂ ನಿನಗೂ ಬುದ್ಧಿಲ್ ಬಿಡ. ಏನ್ ಸಾಲ ಸಣ್ಣ ಐತಿ ನಿನಗ? ಅಲ್ಲ, ನಿಂಗ ಹಿಂಗೆಲ್ಲ ಗೊತ್ತಿದ್ದು ಅದ್ ಹೆಂಗ ನಂಬಿ ನಿಮ್ಮ ಅಕ್ಕನ್ನ ನಂಬಿ ನೀ ಬಂದಿಲೆ? ಅಪ್ಪ ಅವ್ನ ತಿಥಿ ಮಾಡ್ತೀನಿ ಅಂದ್ ಬಿಡ್ಲೇ ಹೋಕಿ. ಅಪ್ಪ ಅವ್ನ ತಿಥಿ ಮಾಡೋ ಬದ್ಲಿ ನಿಂದ ತಿಥಿ ಮಾಡ್ತಿದ್ಲ. ಯಾರು ಖುಷಿ ನೀ ನಡಿ, ಬಾ ಶಾಣೆದಿ ನೀನು. ಮಲ್ಲಪ್ಪ, ಈ ಹುಡುಗಿ ಎಲ್ಲಿ ಹೋಗಿತ್ತನಪ್ಪ? ಪಾರವ್ರ ಮನೆ ಹೋಗಿ ಅಲ್ಲಿ ಇಲ್ಲ ಅಂದ್ರು. ನಿನ್ ಕಡೆ ಇನ್ನೊಂದು ಕೀಲಿ ಇರ್ಲಿಕ್ಕಂದ್ರ ಕತಿ ಹಂಗತ್ತಮ್ಮ? ಫೋನ್ ಹಚ್ಚಾರ ಹೇಳ್ಬೇಕಾ ಇಂತಲ್ಲಿ ಹೋಗಿನಿ ಅಂತೇಳಿ. ಪಾರ್ವತಿಯವರು ಅವರು ಕೂಡಿ ಎಲ್ಲರ ಹೊರಗೆ ಹೋಗಿರ್ಬೇಕು, ಮನ್ಯಾಗ ಗೊತ್ತಿರಕ್ಕಿಲ್ಲ. ಅದು ಏನೇ ಇರ್ಲಿ ಬಿಡಪ್ಪ, ಹೇಳಿ ಹೋಗ್ಬೇಕು ಇಂತಲ್ಲಿ ಹೊಂಟಿನಿ ಅಂತೇಳಿ. ಈಗ ನೋಡು, ಈಗ ನಮ್ಗ ಸಮಾಧಾನ ಆಗತ್ತಾ? ಎಲ್ಲಿ ಹೋದ್ರ ಏನೋ ಎತ್ತೋ ಅಂತೇಳಿ ಅನಿಸ್ಬಿಡ್ತತಿ. ಎತ್ತಿ ಸುಮ್ಮನೆ ಕಳವಳ ಮಾಡ್ಕೊಂತಿ. ಬರ್ತಾರ, ಇಲ್ಲೇ ಎಲ್ಲ ಹೋಗಿರ್ತಾರ. ಬರ್ತಾರ, ಎಲ್ಲಾನು ಫೋನ್ ಹಚ್ಚಿ ಹೇಳುದ ನಿನಗೆ. ಮಲ್ಲಪ್ಪ, ನೀ ಎಲ್ಲ ಅಂತಿ. ಈಗ ಹುಡುಗಿ ಜವಾಬ್ದಾರಿ ನಾ ತಗೊಂಡಿನಿ. ನಾ ಏನ್ ಕಿನಾರ ಆದ್ರ ನನ್ನ ಮ್ಯಾಗ ಹೋದಿಲ್ಲ ಸವ? ಹಂಗೇನ್ ಆಗಂಗಿಲ್ಲ. ಸುಮ್ಮನೆ ಒಂದ್ ತಿಳ್ಕೊಂಡ್ರೆ 9 ತಿಳ್ಕೊಂತಿ ನೋಡ್ ನೀನು. ಆದ್ರೂ ಕಾಯಿಪಲ್ಲೆ ಏನ್ ತುಟ್ಟೈತೆ ಅಪ್ಪ. ಬ್ಯಾಡವ ಯವ್ವ. ಅಲ್ಲ, ಒಂದಿಷ್ಟು ಲಿಂಬೆ ಅಂತಂದಿನಿ, ಒಂದಿಷ್ಟು ಉಪ್ಪಿನಕಾಯಿ ಹಾಕಿನಿ. ಎತ್ತಿ ನಮ್ಮ ಅಂತಾವು ಯಾವಾರ ಪೇಕ್ ಫೋನ್ ಬಂದು ಅಂದ್ರ ಸುಮ್ಮನೆ ಹುಯಿ ಅಂತೇಳಿ ಹೋಗಕ್ ಹೋಗ್ಬೇಡ. ಹೌದಪ್ಪ ಯಪ್ಪ. ಇದೊಂದು ಅನುಭವ ಬಂತು ಬಿಡು. ಯಾರು ಫೋನ್ ಮಾಡಲಿ ಹಿಂಗೈತಿ ಅಂತಂದ್ರೆ ನೀವು ಬರ್ರಿ ಅಂತ ಹೇಳ್ರಿ. ಆಮೇಲೆ ಏನಾರ ಮಾಹಿತಿ ಕೇಳಿದ್ರೆ ದಡಗ್ನ ಹೇಳಕ್ಕೆ ಹೋಗಬೇಡ ಎತ್ತಿ ನೀನು. ಎತ್ತಿ ಈಗ ಇನ್ನೊಂದು ಹೊಸದ ನಡೆದತಿ, ಏನು ಗೊತ್ತನ ನಿಮಗೆ? ಲಾಟ್ರಿ ಹೆತ್ತೈತಿ ಮತ್ತು ನಿಮ್ಮದು ಬ್ಯಾಂಕಿಂದು ಪ್ರಾಬ್ಲಮ್ ಆಗೈತಿ ಅಂಥೇಳಿ ಫೋನ್ ಹಚ್ತಾರೆ. ಎತ್ತಿ ನಿಮ್ಮ ಅಕೌಂಟ್ ನಂಬರ್ ಕೊಡ್ರಿ, ನಾವು ಸುದ್ದಿ ಮಾಡ್ತೀವಿ ಅಂತ ಹೇಳ್ತಾರೆ. ಎತ್ತಿ ಬದಗ್ಗನ ಹೇಳಿಗಿಳಿ. ಮತ್ತು ಇಲ್ಲಪ್ಪ, ಹಂಗೆಲ್ಲ ಮಾಡಂಗಿಲ್ಲ. ಒಮ್ಮೆ ಕೈ ಸುಟ್ಕೊಂಡಿ ಅಂದ್ರೆ ನನಗೆ ಅರ್ಥ ಆಗತ್ತೆ. ನಾ ಎಲ್ಲ ಹುಷಾರದಿನ, ಹಂಗೆಲ್ಲ ದಡಗ್ ಬಡಗ್ ಮಾಡಕ್ಕೆ ಹೋಗಂಗಿಲ್ಲ. ಆದ್ರೆ ಇವತ್ತು ಬಕ್ರ ಆಗ್ಬಿಟ್ನಪ್ಪ ನಾನು. ಮಂದಿ ಹೆಂಗಿರ್ತಾರ ಯಪ್ಪ ನೋಡು. ಆಮೇಲೆ ಇವು ಮನೆ ಮುಂದೆ ಸೀರೆ ಪರಿ ಮಾರ್ತೀವಿ ಅಂತೇಳಿ ಬಂದಿರ್ತಾರಲ್ಲ, ಅಲ್ಲಿ ಸೀರೆ ಪರಿ ತೊಗೊಳಕ್ಕೆ ಹೋಗ್ಬೇಡಿ. ಎತ್ತಿ ನೀವು ಸೀರೆ ತೊಗೊಂತಿರ್ತೀರಿ, ನೀರಡಿಕೆ ಆತಂತೇಳಿ ಅಂತಂತಾರ. ಒಳಗೆ ಹೊಕ್ಕು ಏನು ಕಿನಾರ ಮಾಡಿದ್ರೆ ಏನು ಮಾಡ್ತೀರಿ? ನೋಡು, ಮೊನ್ನೆ ಬೆಂಗಳೂರಾಗ ಏನಾಗೈತೆ ಗೊತ್ತಾನೆ? ಎತ್ತಿ ಮನೆ ಮುಂದೆ ಕಸ ಅನ್ನಕತ್ತಿದ್ಲಂತ ಹೆಣ್ಮಾಳು. ಆಗ ನಶಿನಾಗ ಗೆದ್ದು ಬಡ ಬಡ ಒಳ ನುಗ್ಗಿ ಒಟ್ಟು ಬಂಗಾರ ತೊಗೊಂಬಂದು ಪರಾರಿಯಾಗಿ ಹೋಗ್ಬಿಟ್ರಂತ. ನೋಡು ಎಂಥ ಕಾಲು ಬಂತು ನೋಡಿ ಎತ್ತಿ. ಹೌದಪ್ಪ ಯಪ್ಪ. ಈಗಂಕರು ಭಾಳ ಹುಷಾರಾಗಿರ್ಬೇಕು ಮಲ್ಲಪ್ಪ. ನಾನು ಇನ್ನು ಹುಷಾರಿಂದ ಇರ್ತೀನಪ್ಪ. ಇನ್ನು ಮೈ ಮೇಲೆ ಬಂಗಾರ ಭಾಳ ಹಾಕೊಂಡು ಹೋಗಬಾರ್ದು. ಬಂಗಾರ ರೇಟು ತುಟ್ಟಿ ಆಗೈತಲ್ಲ, ಹಿಂಗಾಗಿ ಬಂಗಾರ ಅಂದ್ರೆ ಬಾಯ್ ಬಿಡಾಕತ್ತಾರಪ್ಪ. ಮನ್ಯಾಗಟ ಬಂಗಾರ ಹಾಕೊಂಡು ಹೊರಗೆ ಹೋಗ್ಬೇಕಾದ್ರೆ ಇವು ಮಾರ್ಗಿ ಹಾಕೊಂಡು ಹೋಗೋದು ಪಾಡ. ಇನ್ನು ಒಂದು 2 ಮಾರ್ಗಿದು ಸಾಮಾನು ತೊಗೊಂತೀನಿ ನಾನು, ಕೊಳ ಹಾಕೊಂಡು ಅಡ್ಡಾಡಕ್ಕೆ. ಒಬ್ಬೇಕು ಅಡ್ಡಾಡೋದು ಭಾಳ ಅಯ್ಯಪ್ಪ ನಾನು. ಎತ್ತಿ ತೀರ ನೀನು ಅಷ್ಟು ಮಬ್ಬಿಲ್ಲ.
ಕೊಳ್ಳಾಗಿನ ಬಂಗಾರ ಕಸ್ಕೊಂಡು ಹೋಗೋ ಮಟ್ಟ ಸುಮ್ಮಿರ್ತಿ ನೀನು ಅವ್ರನ್ನ ಹಿಟ್ಟು ತುಪ್ಪ ಕುಡಿಯಕ್ಕೆ ತಿನ್ನಿಸ್ತೀವ ನೀನು. ಏ ಇಲ್ಲಪ್ಪ ಯಪ್ಪ, ಈಗ ಬಸ್ನ್ಯಾಗ ಗದ್ಲ ಭಾಳ ಇರ್ತತಿ. ಏನು ಕೇಳ್ತಿ, ಅದೇನೋ ಮುಖಕ್ಕೆ ಏನೋ ಹೊಡೆದು ಅವ್ರನ್ನ ಅರು ತಪ್ಪಿಸಿ ಹಂಗಪ್ಪ ಇದನ್ನು ಕೊಳಂದು ಬಂಗಾರ ಸಾಮಾನು ಕಿತ್ಕೊಂಡು ಬಿಡ್ತಾರಂತ ಯಪ್ಪ. ಅದೇ ಅದಕ್ಕೆ ಬೇಕು. ಮಂಟಿ ಬೇಕು ಕೇಳಿದಿಲ್ಲ. 50 ತೊಲಿ ಬಂಗಾರ ತಾಯಿ ಮಗಳದು ಹೊಡ್ಕೊಂಡು ಹೋದ್ರಂತ. ಬ್ಯಾಗ್ನಾಗ ಇಟ್ಕೊಂಡಿದ್ದು. ಈಗೆಲ್ಲ ಭಾಳ ಕಾಲ ಸುಮಾರು ಐತಿಪ್ಪ ಈಗ. ಹಿಂದಿನ ಕಾಲದಂಗಿಲ್ಲ, ಈಗ ಯಾರು ನಂಬೋ ಹಂಗಿಲ್ಲ. ಹೌದೌದೈತಿ. ಈಗ ದುಡ್ದು ತಿನ್ಬೇಕು ಅನ್ನೋರಲ್ಲ, ಈ ಕುದುಮ್ಕ ಶ್ರೀಮಂತ ಆಗ್ಬೇಕು ಅನ್ನೋರು ಅಂಥ ಮಂದಿನ ಭಾಳ ಐತೈತಿ ಈಗ. ಮೈ ಬಗ್ಗಿಸಿ ದುಡುಕ್ ತಿನ್ಬೇಕಪ್ಪ, ಯಾರ್ದಾರ ತಲೆ ಹೊಡಕ್ ತಿನ್ನಬಾರ್ದು. ಅದೇನೋ ಭಾಳ ದಿನ ಇರ್ತತಂತ ಮಾಡಿಯೇನು. ಇನ್ನಿಲ್ಲಕ್ಕ ಬಂದೆ. ಎಲ್ಲಿ ಹೋಗಿದ್ರೆ ಇಬ್ರು? ಅಲ್ಲ ನಾ ಹಳಹಳಿ ಮಾಡ್ಕೊಳಕತ್ತಿದ್ನು ನಾನು. ನೀವು ಫೋನ್ ಮಾಡಿ ಹೇಳ್ಬೇಕಿಲ್ರಿ. ಯಾಕ ನೀಲಕ್ಕ ಮಕ್ಕ ಸಪ್ ಮಾಡ್ಕೊಂಡಿ? ಏನಾತ ಇವ? ಇದೇನು ಮೈಕೈಗೆ ತೆರೆಸ್ಕೊಂಡು ಗಾಯ ಆಗೈತಿ, ಏನಾಗೈತಿ ಇವ? ಅದು ಏನಾತಂದ್ರಿ ಅಂಟಿಯಾರ, ಇಷ್ಟ ಆತ್ ನೋಡ್ರಿ. ಇವತ್ತು ಅವ ಅಣ್ಣ ಇರ್ಲಿಕ್ಕಂದ್ರ ನೀಲಕ್ಕಂದ ಪರಿಸ್ಥಿತಿ ಏನಿತ್ತನ್ರಿ. ಈಗ ಅರ್ಥ ಆತ, ಬೇಕಂತ ಮಾಡ್ಯಾರ. ಹೌದು ಮಲ್ಲಪ್ಪ, ಎಲ್ಲ ಬೆಂಕಿ ಬಸಿ ಅಂದ ನೋಡಿದ ನಾಟಕ. ಈ ಹುಡುಗಿನ ಪಟಾಯಿಸ್ಬೇಕಂತ ಮಾಡ್ಯಾರ ಅವ್ರು. ನೋಡಿ ಇವ್ರ ಅಕ್ಕ ಹೆಂತಾಕಿ ನಂಬಿಸಿ ಕುತ್ತಿಗೆ ಕೊಯ್ ಹಾಕಿ. ನೋಡುವ ನಾ ನಿನಗ ಮಣ್ಣಿನೂ ಅಂದಿನಿ, ನಿಮ್ಮ ಅಕ್ಕನ ನಂಬೇಡ ಅಂತೇಳಿ. ಹೇಳಿದ್ರು ಕೇಳಂಗಿಲ್ಲವ ನೀನು. ಏನಪ್ಪ ಅರಕ್ಕ ಮತ್ತ ಆ ಹುಡುಗಿತ್ತಂತೇಳಿ ಇವತ್ತ ನಿಂದು ಬಾಯಿ ಬಚ್ಚಿ ಆತ. ಇಲ್ಲಾಂದ್ರೆ ಪರಿಸ್ಥಿತಿ ಹೆಂಗವ? ಹೌದ್ರಿ ಅಮ್ಮ, ನನ್ ಕ್ಷಮಿಸ್ಬಿಡ್ರಿ, ನಂದು ತಪ್ಪಾಗೈತ್ರಿ. ನಮ್ಮ ಅಕ್ಕ ಅಂತೇಳಿ ನಂಬಿ ಹೋಗಿದ್ದಕ್ಕ ನನಗೆ ತಕ್ಕ ಶಾಸ್ತಿ ಆತ. ನಿಮ್ಮ ಅಕ್ಕ ಕೆಟ್ಟ ಸ್ವಾರ್ಥಿ ಅದಳ. ಆಕಿ ತಂದಾಟ ನೋಡ್ಕೊಂತಾಳ, ಸಂಬಂಧಗಳಿಗೆ ಬೆಲೆ ಕೊಡಂಗಿಲ್ಲ ಆಕಿ ನಿಮ್ಮ ಅಕ್ಕ. ಆ ಬಾಡೇನ್ ಸುಮ್ಮನೆ ಬಿಟ್ರಿ ಪಾರಕ್ಕ? ಪೊಲೀಸರಿಗೆ ಹಿಡಿದು ಕೊಡ್ತೀನಿ ಅಂದಾನ್ರಿ ಅಣ್ಣ. ಯವ್ವ ಭಾಳ ಉಪಕಾರ ಆತವ ಯವ್ವ ನಿಮ್ಮಿಂದ. ಮಲ್ಲಪ್ಪ ಇನ್ ತಡ ಮಾಡೋದು ಬೇಡಪ್ಪ. ಇನ್ನು ಬಡ ಬಡ ನೀಲಕ್ಕಂದು ಆ ಹುಡುಗಂದು ಲಗ್ನ ಮಾಡಿಬಿಡುನಪ್ಪ. ಆತತಿ, ನೀ ಹೆಂಗಂತಿ ಹಂಗ. ಆಂಟಿಯರ ನಾ ಬರ್ಲ್ಯಾರಿ? ಹೋಗಕ್ಕಂತ ತಡಿ, ಒಂದಿಟ್ಟು ಚಾ ಮಾಡ್ತೀನಿ. ಚಾ ಬೇಡ್ರಿ ಆಂಟಿಯರ, ಗಿರ್ನ್ಯಾಗ ಪುಟ್ಟಿ ಇಟ್ಟಿನಿ. ಮತ್ತು ಮನ್ಯಾಗ ಅವ್ವ ಹಳಹಳಿ ಮಾಡ್ಕೊಂತಾಳೆ, ಎಷ್ಟೊತ್ತು ಹೋದ್ಲು ಏನು ಎತ್ತ ಅಂತೇಳಿ. ಅದಕ್ಕೆ ಹೊಕ್ಕಿನ್ರಿ. ರೀನಾ ಇಲ್ಲದಾಳ? ಅಯ್ಯ ನೀವ್ಯಾಕೆ ಗಂಟ ಹರ್ಕೊಂಡು ಮಾತಾಡ್ತೀರಿ? ಹಗರ್ಕ ಮಾತಾಡ್ರಿ. ಆಕೆ ನಮ್ಮ ಅಣ್ಣನ ಮಗನ ಕೂಡ ಹೊರಗೆ ಹೋಗ್ಯಾ. ವಯಸ್ಸಿ ಬಂದಿರೋ ಹುಡುಗ ಇಷ್ಟೊತ್ನ್ಯಾಗ ಹೊರಗೆ ಅಡ್ಡಾಡೋದನ್ನ ಏನ್ ಖಬರ್ ಗಿಬರ್ ಐತಿ ನಿನಗೆ? ಅಯ್ಯ ಹಗರ್ಕ ಮಾತಾಡ್ರಿ. ಅವೇನು ಯಾರು ಹೊರಗೆ ನೀವಲ್ಲ. ನಮ್ಮ ಅಣ್ಣನ ಮಗ ಏನ್ ತಪ್ಪಾತ ಅಡ್ಡಾಡಿದ್ರ? ನಿನ್ನ ಬುದ್ಧಿಗೆ ಏನ್ ಹೇಳ್ಬೇಕು? ಅಯ್ಯೋ ನನ್ನ ಮಗಳಿಗೆ ಅಂತೀರಲ್ಲ, ಅವ ನಮ್ಮ ಅಣ್ಣನ ಮಗ ಆಕೆ ಅಡ್ಡಾಡ್ತಾ ಹಣ್ಣು ಹಿಡಿತೈತಿ. ಈಕಿ ನಿಮ್ಮ ಅಣ್ಣನ ಮಗಳು ಪಾರವ್ವ ನೋಡು, ಮೊನ್ನೆ ಪೇಪರ್ ಬರ್ಯಾಕ ಆ ಮಾಸ್ತರ್ನ ಕೂಡ ಹೋಗ್ಯಾಳ ನೋಡು. ಅದನ್ನ ಯಾರು ಹೇಳ್ತೀರಿ? ಯಾರು ಹೇಳಂಗಿಲ್ಲ. ಇಪ್ಪತ್ತಾತ ಇನ್ನೂ ಮನೆಗೆ ಬಂದಿಲ್ಲ ಪಾರವ್ವ. ಒಬ್ಬರ ಆಕೆ ಬಗ್ಗೆ ಕೇಳ್ತೀರೇನ? ನನ್ನ ಮಗಳ ಬಗ್ಗೆ ಎಲ್ಲಾರು ಪ್ರಶ್ನೆ ಮಾಡ್ತೀರಿ. ಚಿಕ್ಕ ಹುಡುಕೊಂಡು ಪಾರವನ್ನ ಬುಡಕ ಬರ್ತೀಯಲ್ಲ ನೀನು. ಲೇ, ಪಾರವ್ವ ಏನ್ ಅನ್ನೋದು ನನಗೆ ಗೊತ್ತೈತಿ. ಬಂದ್ಲು ನೋಡು ನಿಮ್ಮ ಅಣ್ಣನ ಮಗಳು, ಕೇಳಿ ಎಲ್ಲಿ ಹೋಗಿದ್ಲು ಅಂತೇಳಿ. ಯಾವ ನೋಡಿದ್ರು ನನ್ನ ಮಗಳ ಬಗ್ಗೆ ಪ್ರಶ್ನೆ ಮಾಡ್ತಿರ್ತೀರಿ. ನಿಮ್ಮ ಅಣ್ಣನ ಮಗಳ ಬಗ್ಗೆ ಒಂದಿಟ್ಟು ಪ್ರಶ್ನೆ ಮಾಡ್ರಿ. ಎಲ್ಲಿ ಹೋಗಿದ್ದಿ ಪಾರವ್ವ ಇಟ್ಟತನ? ಅದು ಯಾಕ ಬಾಯಿನ ಬರವಲ್ದ ನಿಂದ? ಹರಿಯರ್ ಹೆಣ್ಣು ಮಕ್ಕಳು ಎಲ್ಲಿ ಹೋಗ್ತೀವಿ ಎಲ್ಲಿ ಬಿಡ್ತೀವಿ ಅಂತ ಒಂದಿಟ್ಟು ಹೇಳಿ ಹೋಗುದಿಲ್ಲ. ಇಲ್ಲನ ನಿಮ್ಮ ಹೋಗಂಕ್ರು ಬುದ್ಧಿ ಇಲ್ಲ, ನಿಮ್ಗೂ ಬುದ್ಧಿ ಇಲ್ಲನ? ಎಲ್ಲಿ ಹೋಗಿದ್ದೀನಿ? ಈಗಾದ್ರೆ ನಮ್ಮ ಅಕ್ಕಂಗಿರಿ ಕಿವಿ ಕೇಳಂಗಿಲ್ಲನ? ನಿನ್ನ ಮಗಳದ್ದು ಮಾತಾಡಕತ್ರ ಮಾತ್ರ ಜೋರ ಮಾತಾಡ್ತಿ ಅಂತಂತಿ. ದಿಟ್ ನೀನು ಹಗರ್ಕ ಮಾತಾಡು. ನಾ ಎಲ್ಲ ಕೇಳ್ತೀನಿ, ನೀ ಸುಮ್ಮನೆ ಇರು. ಪರವಾ ಇಷ್ಟೊತ್ತನ ಎಲ್ಲಿ ಹೋಗಿದ್ವಿ? ಕಾಕ ಅದು ನೀಲವನ್ನ ಇಷ್ಟಾಯ್ತು ನೋಡ್ರಿ ಕಾಕ. ಇಷ್ಟೊತ್ತಾತ್ರಿ ಆಕಿನ ಮನೆಗೆ ಮತ್ತ ಸರ್ ಮನೆ ಬಿಟ್ಟು ಬರೋ ಹೊತ್ತಿಗೆ. ನೋಡು ಸ್ವಂತ ಅಕ್ಕನ ಹಿಂಗತಿ ಮಾಡುದಾ? ಆದ್ರೂ ಚಲೋ ಕೆಲಸ ಮಾಡಿದ್ ತಗೋರವ. ಊರು ಸಬರಿ ನಿನಗೆ ಬೇಕಲಿ? ನಿನಗೇನ್ ಕಿನಾರ ಆಗಿದ್ರ? ನೋಡಿ ಇವತ್ತ ನಮ್ಮ ಪಾರವ್ವ ಒಂದು ಹೆಣ್ಣು ಮಗಳು ಭಾಳ ಉಳಿಸ್ಯಾಳ. ನಾವು ಹೆಮ್ಮೆ ಪಡ್ಬೇಕು ಇಂಥ ಮಗಳನ್ನ ಪಡೆದೀವಿ ಅಂತೇಳಿ. ನಿನ್ನ ಮಗಳು ಅದ. ಈ ಪಾರವ ಏನು ಮಾಡಿದ್ರು ಒಟ್ಟರಿಗೂ ಚಂದನ. ಮೆರೆಸ್ರಿ ಗೆಜ್ಜಿ ಕಟ್ಟಿ ಕುಣಿಸಿ ಮೆರೆಸ್ರಿಕಿನ. ಪರವಾ ಆಕಿ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನಿಮ್ ಚಿಗೋನ್ ಬುದ್ಧಿ ಹೆಂಗೈತೆ ಅನ್ನೋದು ನಿನ್ಗೆ ಗೊತ್ತೈತಲ್ಲ. ಇರ್ಲಿ ಬಿಡ್ರಿ ಕಾಕ. ಫೋನ್ ಮಾಡಿ ನನಗೂ ಒಂದಿಟ್ಟು ವಿಷಯ ಹೇಳ್ಬೇಕಿಲ್ಲ? ಕಾಕ ಫೋನ್ ಮನ್ಯಾಗ ಬಿಟ್ಟು ಹೋಗಿದ್ದೀನ್ರಿ. ನಾ ಗಿರ್ನಿಗೆ ಅಂತ ಹೋದಾಕೆ ಮತ್ತೆ ಇಷ್ಟೆಲ್ಲ ಆಗ್ಬಿಡ್ತು. ನಾ ಗಿರ್ನಿಗೆ ಯಾಕೆ ಫೋನ್ ತೊಗೊಂಡು ಹೋಗ್ಲಿ? ಇರ್ಲಿ ತಗೋರವ. ಹೊತ್ತು ಬಾಳಗೈತಿ, ಊಟ ಮಾಡಿ ಮಕ್ಕ ಹೋಗ್ರಿ. ಅಂದಂಗೆ ಪರವ ಇದನ್ನ ರಿಸಲ್ಟ್ ಬಂದ ಮೇಲೆ ಇದನ್ನ ಕರೀತಾರಂತ, FDA SDA ಅವನ್ನೆಲ್ಲ ಇವನ್ ಕರೀತಾರಂತ. ಅದಕ್ಕೆ ಪ್ರಿಪೇರ್ ಆಗುವ. ಮತ್ತು ಅಷ್ಟಕ್ಕೆ ಓದೋದು ನಿಲ್ಸಕ್ಕೆ ಹೋಗ್ಬೇಡ.
ಪೇಪರ್ ಮುಗಿದು ಅಂತ ಗಪ್ನ ಕುಂದ್ರಕ್ಕೆ ಹೋಗ್ಬೇಡ. ಕಾಂಪಿಟೇಟಿವ್ ಎಕ್ಸಾಮಿಗೆ ಪ್ರಿಪೇರ್ ಆಗ. ಆಯ್ತ್ರಿ ಕಾಕ. ಇನ್ನು ಡೈಲಿ ಪೇಪರ್ ತರಿಸ್ತೀನಿ. ಆ ಪೇಪರ್ನ್ಯಾಗ ಇವು ಡೈಲಿ ಕರೆಂಟ್ ಇವೆಂಟ್ಸ್ ಎಲ್ಲ ಬರ್ಕೊಂಡಿಟ್ಕೋ. ಹಂಗೆ ಒಂದಿಷ್ಟು ಮ್ಯಾಗ್ಝಿನ್ ತಂದು ಕೊಡ್ತೀನಿ, ಅವ್ನು ಕುತ್ಕೊಂಡು ಓದು. ನೋಡ್ಪಾರವ, ಈಗ ಕಾಂಪಿಟೇಷನ್ ಭಾಳ ಐತಿ, ಚಂದ ಕುಂತ್ಕೊಂಡು ಓದ್ಬೇಕು. ನಾವು ಎಷ್ಟು ಕಷ್ಟಪಡ್ತೀವಿ ಅದ್ರ ತಕ್ಕಂತೆ ಪ್ರತಿಫಲ ಸಿಗ್ತತಿ. ನಾ ಹೇಳ್ತೀನಿ ನೋಡು, ಕಾಂಪಿಟೇಷನ್ ಸಿಕ್ಕಾಪಟ್ಟೆ ಐತಿ, ಚಂದ ಓದ್ಕೊ, ಓದಕ್ಕಲಿ. ನಿನಗೇನಾರ ಬುಕ್ ಬೇಕಾತಂದ್ರೆ ನೋಡಿಲ್ಲಿ, ಕಾಕ ಏನು ತಿಳ್ಕೊಂತಾನೋ, ಚಿಗೋ ಏನು ತಿಳ್ಕೊಂತಾಳೋ, ಅದನ್ನ ಏನು ತಿಳ್ಕೊಳಕ್ ಹೋಗ್ಬೇಡ, ಸೀದಾ ಬಂದು ನನ್ನ ಹತ್ರ ಕೇಳು. ನಾ ತಂದು ಕೊಡ್ತೀನಿ ಅಂತ ಬುಕ್ಕನ. ಆಯ್ತ್ರಿ ಕಾಕ.